ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಒಂದು ರೀತಿಯಾಗಿ ನೆಗೆಟಿವ್ ಅಂತಲೇ ಹೇಳ್ಬೋದು. 12ನೇ ಮನೆಯಲ್ಲಿ ನಡೀತಾ ಇದೆ. ನಿಮ್ಮ ರಾಶಿಯಿಂದ, ಸಿಂಹರಾಶಿಯಿಂದ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. ಇಲ್ಲೊಂದು ವಿಚಿತ್ರ ಏನಂತಂದರೆ, ನಿಮ್ಮ ರಾಶ್ಯಾಧಿಪತಿ ಸೂರ್ಯನು 12ನೇ ಮನೆಯಲ್ಲೇ ಇದ್ದಾರೆ. ಗ್ರಹಣಕ್ಕೆ ಅವರೇ ತಾನೇ ಮೂಲ. ಸೂರ್ಯಗ್ರಹಣ ಅಂದರೆ ಸೂರ್ಯನೇ ಮೂಲ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಬಲ ಇಲ್ಲ. 12ನೇ ಮನೆ ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಸ್ಥಾನ. ಇದಲ್ಲದೆ ಏನಪ್ಪ ಅಂತಂದರೆ, ಸಿಂಹರಾಶಿಯವರಿಗೆ ಪ್ರಸ್ತುತ ಗುರುಬಲ ಇಲ್ಲ, ಅಷ್ಟಮ ಶನಿ ಪ್ರಭಾವ ಬೇರೆ. ಈ ಏಟು ಮೇಲೆ ಏಟು, ಬರೆ ಮೇಲೆ ಬರೆ ಅಂತಾರಲ್ಲ, ಅದೇ ಥರ ಸಿಂಹರಾಶಿಯವರಿಗೆ 12ನೇ ಮನೆಯ ಗ್ರಹಣದ ಪ್ರಭಾವ ಏನಿದೆ ಅದು ಸಿಂಹರಾಶಿಯವರಿಗೆ ಭಾಳ ನೆಗೆಟಿವ್ ಆಗಿ ಪರಿಣಮಿಸುತ್ತೆ. ಆತ್ಮವಿಶ್ವಾಸ ನಿಮಗೆ ಕುಂದುತ್ತೆ, ಕಡಿಮೆ ಆಗುತ್ತೆ. ಈ ಅವಧಿಯಲ್ಲಿ ಒಂದು ಸ್ವಲ್ಪ ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆನೂ ಹಂಚ್ಕೊಳ್ಳೋಕೆ ಹೋಗಬೇಡಿ. ಪರ್ಸನಲ್ ಮ್ಯಾಟ್ರಸ್ ಅಂತೀವಲ್ಲ, ತುಂಬ ಇಂಪಾರ್ಟೆಂಟ್, ಯಾರಿಗೂ ಹೇಳಬಾರ್ದು ಅನ್ನುವಂಥ ವಿಚಾರಗಳನ್ನು ಯಾರಿಗಾದರೂ ಹೇಳಿಬಿಟ್ಟು ನೀವು ರಾತ್ರಿ ನಿದ್ದೆ ಹೋಗಿ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಇಡೀ ಪ್ರಪಂಚ ಗೊತ್ತಾಗೋಗಿರುತ್ತೆ. ಆ ರೀತಿಯಾಗಿ ಅವಮಾನ ಆಗುವಂಥದ್ದು, ತಲೆ ತಗ್ಸುವಂಥದ್ದು. ಸಿಂಹರಾಶಿಯ ರಾಜಕೀಯ ವ್ಯಕ್ತಿಗಳು ಭಾಳ ಎಚ್ಚರವಾಗಿರಿ, ಹುಷಾರಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ತಿಂಗಳಲ್ಲಿ ಏನು ಬೇಕಾದ್ರೆ ನಡಿಬೋದು, ನಿಮ್ಮ ಅಧಿಕಾರ ಹಂಗೆ ಬಿದ್ದೋಗ್ಬಿಡ್ಬೋದು. ಹಾಗಾಗಿ ಸಿಂಹರಾಶಿಯವರು ಭಾಳ ಎಚ್ಚರಿಕೆಯಿಂದರಿ. ಪೊಲಿಟಿಕಲ್ ಆಗಿ ದೊಡ್ಡ ಸಮಸ್ಯೆಗಳು ಉಂಟಾಗ್ಬೋದು. ಹೆಚ್ಚಿಗೆ ಹೇಳಿ ನಿಮಗೆ ಭಯಪಡಿಸುವಂಥದ್ದು ನನಗೆ ಇಷ್ಟ ಇಲ್ಲ, ಹುಷಾರಾಗಿರಿ ಅಂತ ಹೇಳುವಂಥದ್ದು ನನ್ನ ಕರ್ತವ್ಯ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಿಂಹರಾಶಿಯವರು ಎಚ್ಚರಿಕೆ. ಪರಿಹಾರ ಗುರುಗಳೇ. ಪರಿಹಾರ ಅಂತ ಬಂದಾಗ ಕಂಪಲ್ಸರಿ ಸಿಂಹರಾಶಿಯವರು ಒಂದು ಸೂರ್ಯ ಶಾಂತಿ, ಒಂದು ರಾಹುಕೇತು ಶಾಂತಿಯನ್ನು ಮಾಡ್ಕೊಳ್ಳಿ. ಸೀರೆ ತೊಗೊಂಬಿಡಿ, ಕೆಂಪು ಸೀರೆ ತೊಗೊಂಡಾಗ ಅಮ್ಮನವ್ರಿಗೆ ಕೊಟ್ಬಿಡಿ, ದೇವಿಗೆ ಸಮರ್ಪಣೆ ಮಾಡಿಬಿಡಿ. ಹಾಗಾಗಿ ಇದನ್ನು ಮಾಡ್ಕೋಬೋದೇ ಬಿಟ್ಟರೆ ಇದಕ್ಕಿಂತ ಹೆಚ್ಚಿನ ಪರಿಹಾರ ಬೇಕಿಲ್ಲ. ಪರಿಹಾರ ಅಂತ ಬಂದಾಗ, ಸಮಸ್ಯೆ ಅಂತ ಬಂದಾಗ ನಾನು ಎಲ್ಲದರಲ್ಲೂ ಹೇಳಿದ್ರಲ್ಲೂ ಹುಷಾರಾಗಿರಬೇಕಾಗತ್ತೆ ಸಿಂಹರಾಶಿಯವರು.